1942ರಲ್ಲಿ ಅವರು ಭಾರತ್ ಜೋಡ ಚಳವಳಿ, ಗಾಂಧೀಜಿಯವರ ಕರೆಯ ಮೇರೆಗೆ ದೇಶಾದ್ಯಂತ ಮಾಡಿದ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಆಗ ಅವರು ಕಾಸರಗೋಡಿನಲ್ಲಿ ವಿದ್ಯಾರ್ಥಿಯಾಗಿದ್ದರು. ವಿದ್ಯಾರ್ಥಿ ಜೀವನದಲ್ಲಿ ತನ್ನನ್ನು ದೇಶಕ್ಕಾಗಿ ತೊಡಗಿಸಿಕೊಂಡವರು. ನಂತರ ಬಹಳಷ್ಟು ಅವರ ಬಗ್ಗೆ ಹೇಳುವುದಾದರೆ 1948ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅಲ್ಲಿ ಅವರ ಕಾರ್ಯ ಮಾಡಿ ಅವರು 4 ತಿಂಗಳು ಜೈಲುವಾಸ ಕೂಡ ಅನುಭವಿಸಿದರು. ನಂತರ 1953ರಲ್ಲಿ ಉಡುಪಿಯಲ್ಲಿ ಭಾರತೀಯ ಜನಸಂಘದ ಸ್ಥಾಪನೆ ಮಾಡಿ ಅದರ ಸ್ಥಾಪನಾ ಕಾರ್ಯದರ್ಶಿಯಾಗಿ ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದಾರೆ. ಅಂದರೆ ಜನಸಂಘ ಅಂತ ಹೇಳಿದರೆ ಅದು ನಮಗೆ ಎಲ್ರಿಗೂ ತಿಳಿದಾಗ ಅದಕ್ಕೆ ದೇಶಭಕ್ತಿ, ದೇಶಾಭಿಮಾನ ಮತ್ತು ಪ್ರಾಮಾಣಿಕತೆ, ಸತ್ಯ, ನಿಷ್ಠತೆ ಇದಕ್ಕೆ ಹೆಸರುವಾಸಿಯಾದ ಜನಸಂಘ. ಇದರ ಕಾರ್ಯದರ್ಶಿಯಾಗಿ ಅವರು ದುಡಿದದ್ದಂತ ಹೇಳಿದ್ರೆ ನಮಗೆಲ್ಲರಿಗೂ ಖಂಡಿತವಾಗಿಯೂ ಇಂದಿನ ರಾಜಕೀಯದಲ್ಲಿ ಇರುವವರಿಗೆ ಅಥವಾ ಯುವ ಜನಾಂಗಕ್ಕೆ ಇದೊಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ನಂತರ 1954ರಲ್ಲಿ ಸರ್ವಪಕ್ಷ ಗೋವಾ ವಿಮೋಚನಾ ಸಮಿತಿಯನ್ನು ಪ್ರಾರಂಭಿಸಿ ಅದರಲ್ಲಿ ಕೋಶಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 1955ರಲ್ಲಿ ಆಗಸ್ಟ್ 15ರಂದು ಗೋವಾ ವಿಮೋಚನೆಗಾಗಿ ಮಾಜಿ ಉಡುಪಿ ಜಿಲ್ಲಾ ಪುರಸಭಾಧ್ಯಕ್ಷರು ಇವರ ಜೊತೆ ಎಲ್ಲ ಸೇರಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಗೋವಾ ಪ್ರವೇಶ ಹಾಗೂ ಅದರಲ್ಲಿ ಕೂಡ ಅವರು ಜಯಿಸಿದರು. ಭಾರತೀಯ ಜನಸಂಘದ 1957 ಅಖಿಲ ಭಾರತೀಯ ಕಾರ್ಯದರ್ಶಿ ದಿವಂಗತ ದೀನದಯಾಳ್ ಉಪಾಧ್ಯಾಯರು ಉಡುಪಿಯನ್ನು ಸಂದರ್ಶಿಸಿದಾಗ ಅಲ್ಲಿ ಕೂಡ ಅವರು ಬಹಳಷ್ಟು ಮುಂಚೂಣಿಯಲ್ಲಿ ನಿಂತು ಅಲ್ಲಿ ಆ ಕಾರ್ಯವನ್ನು ನಿರ್ವಹಿಸಿದರು. ಅದು ಮಾತ್ರ ಅಲ್ಲ, ಪಾರ್ಟಿ ಮೀಟಿಂಗ್ ಸ್ವಾಗತ ಸಮಿತಿ ಮಾಡಿಕೊಂಡ್ರೆ ಅಲ್ಲೇ ಕಾಂಗ್ರೆಸ್ನ ಅಧ್ಯಕ್ಷ ಮಾಡಿದ್ರು. ಮತ್ತೆ ಬಹಳಷ್ಟು ಇದೆ. 1900 ದ್ವೇಷ ಕಂಪ್ಲೀಟ್ ನಿವಾರಣೆ ಮಾಡಿ ಅದನ್ನು ಮಾಡಬೇಕು ಅಂತ ದೃಷ್ಟಿಯಿಂದ ಮಾಡಿದ್ರು. ಅದು ಯಾವ ಪ್ರಜಾ ಸೋಷಲಿಸ್ಟ್ ಗುರುಜಿ ಬಂದಾಗ ಕಾಂಗ್ರೆಸ್ ಎಂಪಿನ ಅಧ್ಯಕ್ಷ ಬಂತು, ಬೇರೆ ಸಮಿತಿ ಬಂತು. ಪತ್ರಕರ್ತರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. 1957ರಿಂದ ನವಭಾರತ, ರಾಯಭಾರಿ, ವಿಕ್ರಮ, ಸಂಯುಕ್ತ ಕರ್ನಾಟಕ ಮುಂತಾದ ಪತ್ರಿಕೆಗಳಲ್ಲಿ ಲೇಖನ ಹಾಗೂ ಭಾಷಾಂತರದ ಸಣ್ಣ ಕಥೆಗಳನ್ನು ಪ್ರಕಟಿಸ್ತಾ ಇದ್ದರು. ಅದೇ ರೀತಿ ಉದಯವಾಣಿ, ಹೊಸದಿಗಂತ, ಕನ್ನಡಪ್ರಭ ಮುಂಗಾರು ಪತ್ರಿಕೆಗಳಲ್ಲಿ ಕೂಡ ಅವರ ಲೇಖನಗಳು ಸಾಕಷ್ಟು ಬಾರಿ ಪ್ರಕಟಗೊಂಡಿವೆ. 1962ರಲ್ಲಿ ದೀಪಕ್ ಸಂಚಿಕೆಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ 75ರಲ್ಲಿ ತುರ್ತು ಪರಿಸ್ಥಿತಿ ಹಾಗೂ ಭೂಗತ ಕಾರ್ಯಕರ್ತರಾಗಿ ಅವರು ಅನೇಕ ಸೇವೆಗಳನ್ನು ಸಲ್ಲಿಸಿ ಆಗ ಹೇಳಿದಾಗಿ ದಿವಂಗತ ರಂಗನಾಥ ಸೇನೆ ಅವರ ಜೊತೆ ಇದು ಮಾಡಿದ್ದಾರೆ. ಮತ್ತು ಅವರನ್ನು 1900 ಬಹಳಷ್ಟು ಇದೆ, ಆದರೆ ನಾನು ಇತ್ತೀಚಿನ ಇದಕ್ಕೆ ಬರ್ತೇನೆ. 1922ರಲ್ಲಿ ನೆಹರು ಮೈದಾನದಲ್ಲಿ ನಡೆದ ಭಾರತ ದೇಶದ 75ನೇ ವರ್ಷದ ಅಮೃತ ಸ್ವಾತಂತ್ರ್ಯೋತ್ಸವದಲ್ಲಿ ಅವರನ್ನು ಸ್ವತಃ ಜಿಲ್ಲಾಧಿಕಾರಿಯಾದ ಕೆ ವಿ ರಾಜೇಂದ್ರ ಇಲ್ಲಿ ಬಂದು ಅವರನ್ನು ಸನ್ಮಾನ ಮಾಡಿ ಮತ್ತು ಇಲ್ಲಿಂದ ಅವರನ್ನು ಆಹ್ವಾನಿಸಿದರು. ಅವರು ರಾಜ ಮರ್ಯಾದೆಯಲ್ಲಿ ಆ ಒಂದು ಗೌರವಪೂರ್ವಕವಾಗಿ ಅವರನ್ನು ಅಲ್ಲಿಗೆ ಮೆರವಣಿಗೆಯಲ್ಲಿ ಕರೆದುಕೊಂಡೆಲ್ಲ ಸನ್ಮಾನ ಮಾಡಿದರು. 2022ರಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್, ಪತ್ರಿಕಾ ಭವನ ಟ್ರಸ್ಟ್ ಮತ್ತು ಮಂಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಲ್ಲಿ ನಾವು ಅವರಿಗೆ ಸನ್ಮಾನ ಮಾಡಿದ್ದೇವೆ. ಇಲ್ಲೇ ಉಂಟು, ಸನ್ಮಾನ ಮಾಡಿದ್ದು. 1922ರಲ್ಲಿ BNI ಇನ್ಸ್ಪೈರ್ ವಿವಿಧ ಕೈಗಾರಿಕೆ ಹಾಗೂ ವ್ಯಾಪಾರಿಗಳ ಪರಿಸರ ಸಂಘದ ಆ ಮೂಲಕವೂ ಅವರನ್ನು ಸನ್ಮಾನಿಸಿದ್ದು. ಅದೇ ರೀತಿ ಲಕ್ಷ್ಮೀನಗರ ಅಪಾರ್ಟ್ಮೆಂಟ್, ನಮ್ಮದೇ ಅಪಾರ್ಟ್ಮೆಂಟಿಗೆ ನಾವು ಅವರನ್ನು ಕರೆದು ಆಗ ಅಲ್ಲಿ MLA ಬಂದಿದ್ದರು. ಮತ್ತು ನಮ್ಮ ಎಡಪಡ್ತಾ ಮಂಗಳೂರು ಯೂನಿವರ್ಸಿಟಿಯ VC ಅವರನ್ನು ಅವರ ಮೂಲಕ ಇವರಿಗೆ ಸನ್ಮಾನ ಮಾಡಿ ನಾವು ಅಲ್ಲಿ ಗೌರವವನ್ನು ಸಲ್ಲಿಸಿದ್ದೆವು. ಮತ್ತು 23/3/2023 ಢಾಕಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರ ನೇತೃತ್ವದಲ್ಲಿ ವಾರದ ಪೊಲೀಸ್ ಪಥಸಂಚಲನ ಹಾಗೂ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಸೇವಾ ಪದವನ್ನು ನೀಡುವ ಮೂಲಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರ ಮಟ್ಟಾರು ವಿಠಲ್ ಕಿನಿ ಅವರಿಗೆ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಸನ್ಮಾನಿಸಿದರು. ಅದೇ ರೀತಿ ಬಹಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಂತರ ಇವರು ಈಗಿನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲಲ್ಲಿ ಕೂಡ ಬಂದು ಇಲ್ಲಿ ಅವರಿಗೆ ಸನ್ಮಾನ ನೀಡಿದರು. ನಮಗೆಲ್ಲೂ ಬಹಳಷ್ಟು ಖುಷಿ. ಒಂದು ಸಾಹಿತ್ಯ, ಸ್ವತಃ ಸಾಹಿತ್ಯವನ್ನು ಬರೆದು ಸಾಹಿತ್ಯ ಅಭಿಮಾನಿಯಾಗಿ ನಾವು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಹರಿಶ್ರೀ. ಅದೇ ರೀತಿ ಇಂಡಿಯನ್ ರೆಡ್ ಕ್ರಾಸಿನ ಚೇರ್ಮನ್ ಅಧ್ಯಕ್ಷರಾದ CA ಶಾಂತರಾಮ್ ಶೆಟ್ಟಿ ಅವರು, ಮತ್ತು ನನಗೆ ಬಹಳ ಹತ್ತಿರದವರು ನಮ್ಮ ಆನಂದ್ ಶೆಟ್ಟಿ. ಅದೇ ರೀತಿ ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದ ಮೇಡಮ್ ಸುಮಂಗಲರವರು ಬಂದಿದ್ದಾರೆ. ಅದೇ ರೀತಿ
ಸರ್ ಸಂಗತಿ ಹೌದು. ಡಾಕ್ಟರ್ ಸುರೇಶ್ ನಗರಗೊಳ್ಳಿ ಇಲ್ಲ, ಅವರು ಡಾಕ್ಟರ್ ಸುರೇಶ್ ನಗರಗೊಳ್ಳಿ, ಡಾಕ್ಟರ್ ಸುರೇಶ್ ನಗರಗೊಳ್ಳಿ ತಮಗೆ ಗೊತ್ತಿದೆ. ಅದೇ ರೀತಿ ABP ಕೆಲಸ ಮಾಡ್ತಾರೆ, ABPಯಲ್ಲಿ ಕೆಲಸ ಮಾಡುತ್ತಿರುವ ಲತೇಶ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಉದಾಹರಣೆ ಪತ್ರಿಕೆಯವರು ಸತೀಶ್ ಹೀರಾ, ನಿಮ್ಮ ಅವರ ಮೂಲಕ ನಿಮ್ಮ ಎಲ್ಲ ಚಿತ್ರಗಳೆಲ್ಲ ಇದು ಯಾವುದು ದೇಶ ವಿದೇಶಗಳಿಗೆ ಹೋಗಿ ಪ್ರಸರಿಸಿದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ತಮ್ಮನ್ನು ಬಹಳ ಗೌರವದಿಂದ ನಮಗೆ ಅವರು ತಮ್ಮನ್ನು ಸನ್ಮಾನ ಮಾಡೋದು ನನಗೆ ಬಹಳ ಖುಷಿ ಕೊಟ್ಟಿದೆ. ಬಹಳ ನಿಮಗೆ ಭಾಳ ಇದೆ. ಒಂದೇ ನಿಮಿಷ, ಎರಡು ಮಾತು ನಾನು ಮೊನ್ನೆ ಸಂಜೆ ಹೊತ್ತು ನಾವು ಸ್ವಲ್ಪ ಬ್ಯುಸಿ ಇರ್ತೇವೆ ಪತ್ರಿಕೆ ಕಚೇರಿಯಲ್ಲಿ. ಇಬ್ಬರು ಬಂದು ಎದುರುಗಡೆ ನಾನು ಮುಖ ಸರಿಯಾಗಿ ನೋಡಲಿಲ್ಲ, ಯಾರು ಒಂದು ಕೆಲಸದ ಒತ್ತಡದಲ್ಲಿದ್ದೆ. ಅವಾಗ ನಾನು ಮಠದ ಇದನ್ನು ಕೇಳಿ ನಾನು ತಕ್ಷಣ ಎದ್ದು ಅವರ ಆಶೀರ್ವಾದ ಪಡ್ಕೊಂಡು ನಾನು ನೋಡಲಿಲ್ಲ ಸರ್, ನಿಮ್ಮ ಮುಖ ನೋಡಲಿಲ್ಲ, ನಾನು ಯಾರೋ ಸುದ್ದಿ ಕೊಡಲಿಕ್ಕೆ ಬಂದಿರ್ಬೋದು ಅಂತ ಯೋಚನೆ ಮಾಡಿ ಅಂತ ಹೇಳಿದೆ. ಮತ್ತು ಅವ್ರಿಗೆ ಸುಮ್ಮನೆ ನೋಡುವಾಗ ಅವರಿಗೆ ಒಂದು 4-5 ದಿವಸದಲ್ಲಿ ಅವರ ಬರ್ತ್ಡೇ ನೋಡಿದೆ ನಾನು. ಅದರಲ್ಲಿ ಆಗಲೇ ನಾನು ಯೋಚನೆ ಮಾಡಿದೆ, ನಮ್ಮ ಸಾಹಿತ್ಯ ಪರಿಷತ್ ಅವರನ್ನು ಮನೆಗೆ ಹೋಗಿ ಒಂದು ಗೌರವ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಅವರಿಗೆ ಫೋನ್ ಮಾಡಿದೆ ನಾನು ಮರು ದಿವಸ. ನಾನು ನಿನ್ನೆ ದಿವಸ ಇಲ್ಲಿಗೆ ಬಂದಾಗ ಬೀಗ ಹಾಕಿತ್ತು, ಮತ್ತು ನಾನು ಫೋನ್ ಮಾಡಿದಾಗ ಸಹ ಅವರು ಫೋನ್ ತೆಗಿತಿರ್ಲಿಲ್ಲ. ಅವರೆಲ್ಲ ಬೇರೆ ಇಲ್ಲ, ಬೀಗ ಹಾಕಿತ್ತು, ಮನೆಗೆ ಬೀಗ ಹಾಕಿತ್ತು. ಒಂದು ಅವರ ಅನುಭವ, ಅವರ ವಯಸ್ಸು, ಅವರು ದೇಶಕ್ಕೆ ಸಲ್ಲಿಸಿದ ಸೇವೆ, ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಸಲ್ಲಿಸಿದ ಸೇವೆ, ನಾನು ಯೋಚನೆ ಮಾಡಿದೆ ನಾವು ಈ ಸಾಹಿತ್ಯ ಪರಿಷತ್ತವರೇ ಬಂದು ಸನ್ಮಾನ ಮಾಡೋದಕ್ಕೂ ಕೂಡ ಯಾರಾದರೂ ಸ್ವಲ್ಪ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಬಂದು ಗೌರವ ಮಾಡಿದರೆ ಅವರನ್ನು ಗೌರವ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ. ನಾವು ನಮಗೂ ಭಾಳ ಆತ್ಮೀಯರು, ಮತ್ತು ನಮ್ಮ ಪರಿವಾರ ಸಂಘಟನೆಗೆ ಕೂಡ ಒಂದು ಮಾರ್ಗದರ್ಶಕ ಸ್ಥಾನದಲ್ಲಿರುವವರು ಡಾಕ್ಟರ್ ಸಿ ಎ ಶಾಂತರಾಮ್ ಶೆಟ್ಟಿ ಅವರು ರೆಡ್ ಕ್ರಾಸಿನ ಜಿಲ್ಲೆಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಬಂದು ಅವರೇ ಒಂದು ಗೌರವ ನೆರವೇರಿಸಬೇಕು. ನಾನು ಮತ್ತು ನನಗೆ ಆನಂದ್ ಶೆಟ್ಟಿ ಹೇಳಿದರೆ ನನಗೆ ಗೊತ್ತಿದೆ, ಅವರು ಆನಂದ್ ಶೆಟ್ಟಿ ಅವರ ಮುಖಾಂತರ ಪ್ರೆಸ್ ಕ್ಲಬ್ಬಿಗೆ ಬಂದಿದ್ದರು, ಮತ್ತು ತುಂಬ ವರ್ಷದಿಂದ ಅವ್ರ ಜೊತೆ ಭಾಳ ಹೊಸದಿಗಂತಲ್ಲಿರುವ ಕಾಲದಲ್ಲಿ ಭಾಳ ನಿಕಟವರ್ತಿಯಾಗಿದ್ದವರು. ನಾವು ಒಂದೇ ಸೆಕೆಂಡು ರಂಗನಾಥ್ ಶೆಣೆಯವರನ್ನು ಇದು ಮಾಡಿ, ರಂಗನಾಥ್ ಶೆಣೆಯವರು ಕಾಂಗ್ರೆಸ್ನ ಸಂಸದರು. ಅವರು ಹೇಗಿದ್ರು ಅಂತ ಹೇಳಿದಕ್ಕೆ ಸಣ್ಣ ಉದಾಹರಣೆ, ನನ್ನ ಹತ್ರ ಅವರ ಮಗಳು ಅವರ ಜೀವನ ಚರಿತ್ರೆ ಪುಸ್ತಕ ಬರೆದಿದ್ದಾರೆ. ರಂಗನಾಥ್ ಶೆಣೆಯವರ ಶ್ರೀಮತಿಯವರು ತೀರ್ಕೊಂಡಾಗ ಇಂದಿರಾ ಗಾಂಧಿಯವರು ಅವರಿಗೆ ವಿಮಾನದ ವ್ಯವಸ್ಥೆ ಮಾಡ್ತಾರೆ ಮಂಗಳೂರಿಗೆ ಬರಲಿಕ್ಕೆ. ಆದರೆ ಅವರು ಅದನ್ನು ಒಪ್ಪದೆ ಅವರ MP ಪಾಸ್ನಲ್ಲಿ ಟ್ರೈನಲ್ಲೇ ಬಂದು ಶವ ಸಂಸ್ಕಾರ 4 ದಿವಸ ಕಳೆದು ಆವಾಗ 2-3 ದಿವಸ ಆಗ್ತಿತ್ತು ಟ್ರೈನ್. ಅಂದರೆ ಅಷ್ಟು ಒಬ್ಬೊಂದು ಸ್ವಾಭಿಮಾನಿಯಾಗಿದ್ದವರು, ಅವರೆಲ್ಲ ಇವರ ನಿಕಟವರ್ತಿಯಾಗಿದ್ದವರು. ನಮ್ಮ ಜೊತೆ ಅವರು ಇರುವುದೇ ಭಾಳ ಹೆಮ್ಮೆ, ಗೌರವ ತಂದುಕೊಂಡು ಅವರ ಹುಟ್ಟುಹಬ್ಬ ಸನ್ಮಾನ ಗೌರವ ಅಂತೆಲ್ಲ ಹುಟ್ಟುಹಬ್ಬ ದಿವಸ ಅವರೊಂದು ಆಶೀರ್ವಾದ ಪಡ್ಕೊಳ್ಳುವ ಕಾರ್ಯಕ್ರಮ ಅಂತ ನಾವು ಅಂದ್ಕೊಂಡಿದ್ದೇವೆ. ತುಂಬ ಧನ್ಯವಾದ. ಹೆಚ್ಚು ಮಾತಾಡಲಿಕ್ಕೆ ಆಗುವುದಿಲ್ಲ, ಆದ್ದರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ನಾನು ಪುನಃ ಸಲ್ಲಿಸಿ ನನ್ನ ವಂದನೆಗಳನ್ನು ಮಾಡ್ತೀನಿ. ನಾನು ಆನಂದ್ ಶೆಟ್ಟಿ